ನಮಸ್ಕಾರ ವೀಕ್ಷಕರೇ. ನಮ್ಮ ಮನೆಯಲ್ಲಿ ನಮ್ಮ ಪುಟಾಣಿ ಹೆಣ್ಮಗು ಪುಟ್ಟ ಗೌರಿ ಥರ ಪುಟ್ಟ ಲಕ್ಷ್ಮಿ ಥರ ಓಡಾಡ್ತಾ ಇದ್ದವರು ಯಾವಾಗ ದೊಡ್ಡವ್ರು ಆಗ್ಬಿಡ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ವಯಸ್ಸಿಗೆ ಬರುವಂತಹ ಹೆಣ್ಮಗು ಮೈ ನೆರೆದಾಗ ಅಪ್ಪ ಅಮ್ಮನಿಗೆ ಖುಷಿ ಏನೋ ಆಗುತ್ತೆ, ಆದರೆ ಆ ಪ್ಯೂಬರ್ಟಿ ಏಜ್ನ ಕೆಲವೊಂದು ಹಾರ್ಮೋನಲ್ ಚೇಂಜಸ್ಸಿಂದ ಆ ಹೆಣ್ಮಗು ಯಾವ ರೀತಿಯೆಲ್ಲ ಮಾನಸಿಕವಾಗಿ ಭಾವನಾತ್ಮಕವಾಗಿ ಚಾಲೆಂಜಸ್ನ ಅನುಭವಿಸ್ಬೇಕಾಗತ್ತೆ ಮತ್ತು ಅದಕ್ಕೆ ಸರಿಯಾದ ಸಪೋರ್ಟನ್ನು ಪೇರೆಂಟ್ಸ್ ಆಗಿ ಕೊಡದೇ ಇದ್ದಾಗ ಯಾವ ರೀತಿ ಒಳ್ಳೆ ಒಂದು ರೇಸಿಂಗ್ ಗ್ರಾಫಲ್ಲಿ ಹೋಗ್ತಾ ಇರುವಂತಹ ಮಗುವಿನ ಗ್ರೋತ್ ಡಿಪ್ ಆಗ್ಬಿಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ಚಾಂಪಿಯನ್ ಆಗಬೇಕು ಅಂತ ತಾವು ಯಾವೆಲ್ಲ ಬೆಸ್ಟ್ ಎಜುಕೇಷನ್ನು ವಾತಾವರಣ ಕೊಡಕ್ಕೆ ಸಾಧ್ಯ ಅನ್ನೋ ಕೊಡ್ತಾರೆ. ಆದರೆ ಮಗುವಿನ ದೇಹದಲ್ಲೇ ಆಗುವಂತಹ ಬದಲಾವಣೆಗಳಿಗೆ ತಾವು ಸೂಕ್ಷ್ಮವಾಗಿ ಸ್ಪಂದಿಸದೇ ಇದ್ರೆ ಎಲ್ಲ ಸರಿ ಇತ್ತಲ್ಲ, ಮತ್ತೆ ಯಾಕೆ ಈ ಥರ ತೊಂದರೆ ಆಯಿತು ಅಂತ ವಿಪರೀತ ದ್ವಂದ್ವಕ್ಕೆ ಒಳಗಾಗಬೇಕಾಗತ್ತೆ. ಆದ್ದರಿಂದ ಎಸ್ಪೆಷಲಿ ಹೆಣ್ಮಕ್ಕಳಲ್ಲಿ ಆಗುವಂತಹ ಒಂದು ಆ ಪ್ಯೂಬರ್ಟಿ ಏಜಲ್ಲಿ ಆಗುವಂತಹ ಹಾರ್ಮೋನಲ್ ಚೇಂಜಸ್ ಏನಿದೆ, ಅದರಿಂದ ಆ ಒಂದು ದೇಹದ ಅಪಿಯರೆನ್ಸಿಂದ ಹಿಡ್ಕೊಂಡು ಮನಸ್ಸಿನ ಒಂದು ಸ್ಥಿತಿಯವರೆಗೂ ಅಥವಾ ತಾನು ಸಣ್ಣ ಪುಟ್ಟದಾಗಿ ಏಕಾಗ್ರತೆ ವಹಿಸುವಂತಹ ಕೆಲಸದಿಂದ ಹಿಡಿದು ಮನೆಯವ್ರ ಜೊತೆ ನಡ್ಕೊಳ್ಳೋದ್ರವರೆಗೂ ತುಂಬ ಚೇಂಜಸ್ಸನ್ನು ಅನುಭವಿಸ್ತಾರೆ. ಇವತ್ತು ಕೆಲವೊಂದು ನಿರ್ದಿಷ್ಟವಾದ ಸ್ಟೆಪ್ಸನ್ನು ತಿಳ್ಕೊಳ್ತಾ ಯಾವ ರೀತಿ ಪೇರೆಂಟ್ಸ್ ಆದವರು ಇದನ್ನ ಸೂಕ್ಷ್ಮವಾಗಿ ಗಮನಿಸಬಹುದು. ಯಾಕೆಂದ್ರೆ ಎಷ್ಟೋ ಸಾರಿ ಈ ಥರ ಚೇಂಜಸ್ ಆದಾಗ ಪೇರೆಂಟ್ಸೇ ಪ್ಯಾನಿಕ್ಗೆ ಒಳಗಾಗೋಗ್ತಾರೆ. ಮೊದಲನೇದಾಗಿ ಇಂಟ್ರಡ್ಯೂಸ್ ಯುವರ್ ಚೈಲ್ಡ್ ಟು ಸಚ್ ಅ ಚೇಂಜ್ ಅಂತ ಹೇಳ್ತೀವಿ. ಅಂದ್ರೆ ಎಜುಕೇಟ್ ವಿತ್ ದ ಚೈಲ್ಡ್. ನೀವು ಮತ್ತು ಮಗು, ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೋದು ಹಾಗೆ ಹೇಗೆ ಅಂತ ಅನ್ಸಿದ್ರು ಕೂಡ ಮಗುವಿನ ಜೊತೆಯಲ್ಲಿ ಈ ಏಜ್ಗೆ ಈ ರೀತಿ ಬದಲಾವಣೆ ಆಗುತ್ತೆ, ನೀನು ಆ ಏಜ್ಗೆ ತುಂಬ ಹತ್ತಿರದಲ್ಲಿದೆಯಾ, ಆಗ ಈ ಥರದೆಲ್ಲ ಚೇಂಜಸ್ ಆಗೋದು ತುಂಬ ಸಹಜ, ಅದನ್ನು ನೀನು ಈ ರೀತಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಪ್ರಿಪೇರಿಂಗ್ ಫಾರ್ ಅ ಕ್ರಿಟಿಕಲ್ ನೆಗೆಟಿವ್ ಆರ್ ಅ ಬ್ಯಾಡ್ ಸಿಚುವೇಶನ್ ಅಂತೀವಿ ನಾವು. ಅಂದರೆ ನಾವು ಮಾನಸಿಕವಾಗಿ ಯಾವುದೇ ಒಂದು ಸೂಕ್ಷ್ಮತೆ ಸ್ಥಿತಿಯಲ್ಲಿದ್ದಾಗ್ಲೂ ಚೆನ್ನಾಗಿರುವುದಕ್ಕೆ ನಮಗೆ ತಯಾರಿ ಬೇಕಾಗಲ್ಲ. ಬಟ್ ಏನೋ ಚೇಂಜಸ್ ಆಗೋಗುತ್ತೆ ಅಬ್ರಪ್ಟ್ ಆಗಿ ಸಡನ್ ಆಗಿ ಅಂದಾಗ ಆಗ ಅದಕ್ಕೆ ತಯಾರಿ ಖಂಡಿತ ಬೇಕಾಗುತ್ತೆ. ಆದ್ರಿಂದ ಮಗುವಿನ ಜೊತೆಯಲ್ಲಿ ನೀವು ಕುಳಿತುಕೊಂಡು ಈ ಥರ ದೈಹಿಕ ಮಾನಸಿಕ ಬದಲಾವಣೆಗಳಿಗೆ ನೀನೀಗ ರೆಡಿ ಆಗಬೇಕು ಅನ್ನೋದನ್ನ ನೀವು ಇಂಟ್ರಡ್ಯೂಸ್ ಮಾಡೋದು ನಿಮ್ಮ ಪ್ರಪ್ರಥಮ ಕರ್ತವ್ಯ. ಎಷ್ಟೋ ಜನ ಪೇರೆಂಟ್ಸ್ ಏನು ಮಾಡ್ತಾರೆ, ಅಟ್ಲೀಸ್ಟ್ ಇವಾಗ ಪರವಾಗಿಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಏನೋ ಒಂದು ಚೇಂಜಸ್ ಆದಮೇಲೆ ಅದೊಂದು ಶಾಕ್ ರೀತಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಆಮೇಲೆ ತಂದೆ ತಾಯಿ ಅದನ್ನ ಏನೋ ದೊಡ್ಡ ಸೀಕ್ರೆಟ್ ಥರ ಮೇಂಟೈನ್ ಮಾಡಿ ಏನೋ ತಪ್ಪು ಮಾಡಿದೀವಿ ಅನ್ನೋ ಥರ ಎಷ್ಟೋ ಜನ ಪಾಪ ಥೆರಪಿ ಕ್ಲೈಂಟ್ಸ್ ಹೇಳ್ತಾರೆ. ಹೆಣ್ಮಕ್ಳು ನಾನು ಮೈ ನೆರೆದಾಗ ಏನೋ ದೊಡ್ಡ ತಪ್ಪು ಮಾಡಿದೀವಿ ಅನ್ನೋ ಥರ ನನಗೆ ಹೊಡೆದು ಬಿಟ್ರು ಬೈದ್ರು ಅಂತ ಎಲ್ಲ. ಸೊ ಅಟ್ಲೀಸ್ಟ್ ಇವಾಗ ತುಂಬ ಚೇಂಜಸ್ ಇದೆ, ಮೆಚುರಿಟಿ ಇದೆ. ಸೊ ಮಗುವಿನ ಜೊತೆಯಲ್ಲಿ ಅದನ್ನು ನಾವು ಇಂಟ್ರಡ್ಯೂಸ್ ಮಾಡಿದಾಗ ನನ್ನಲ್ಲಿ ಏನೋ ಕೆಟ್ಟದು ಅಥವಾ ತುಂಬ ಡಿಫ್ರೆಂಟಾಗಿ ಆಗ್ಬಿಟ್ಟಿದೆ, ಇವಾಗ ಏನಪ್ಪ ಮಾಡಲಿ ಅನ್ನೋ ಥರ ಟೆನ್ಷನ್ಗೆ ಮಗು ಒಳಗಾಗಲ್ಲ. ಎರಡನೇದು ತುಂಬ ತುಂಬ ಮುಖ್ಯವಾದದ್ದು, ಫೀಲಿಂಗ್ಸನ್ನು ಏನು ಸಡನ್ನಾಗಿ ಚೇಂಜಸ್ ಮಾಡೋ ಥರ ಮಗು ಆಡೋಕ್ಕೆ ಶುರು ಮಾಡುತ್ತೆ, ಅದನ್ನು ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇನ್ನೇನು ಪ್ಯೂಬರ್ಟಿ ಏಜಿಗೆ ಬರ್ತಾ ಇದ್ದ ಹಾಗೆ ಆ ಹೆಣ್ಮಗು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಳೋದು, ಸಿಕ್ಕಾಪಟ್ಟೆ ರೇಗಾಡೋದು, ಊಟ ಮಾಡೋಕ್ಕೆ ಇಷ್ಟಪಡದೇ ಇರೋದು, ತುಂಬ ಹೊತ್ತು ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಮತ್ತೆ ಮತ್ತೆ ಮೇಕಪ್ ಮಾಡ್ಕೊಳ್ಳೋದು, ತನ್ನ ಲುಕ್ಸ್ ಬಗ್ಗೆ ವಿಪರೀತ ತಲೆ ಕೆಡಿಸ್ಕೊಳ್ಳೋದು, ಅಥವಾ ಅಪ್ಪ ಏನಾದರೂ ಒಂಚೂರು ರೇಗ್ಬಿಟ್ರೆ ಸಾಕು 2-3 ದಿನ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡು ಮಂಕಾಗಿ ಯಾರ ಹತ್ರನೂ ಮಾತಾಡದೆ ಕೂತ್ಕೊಳ್ಳೋದು, ಸೋಂಬೇರಿತನ ಪಡೋದು, ತುಂಬ ಹೈಪರ್ ಆಕ್ಟಿವ್ ಆಗಿ ಆಡೋಕ್ಕೆ ಶುರು ಮಾಡೋದು, ಅಥವಾ ವಿಪರೀತವಾದ ಏನೋ ಒಂದು ರೀತಿ ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ ನಂಗೆ ಮುಜುಗರ ಆಗುತ್ತೆ ಅನ್ನೋ ಥರ ತನ್ನ ದೇಹದ ಬಗ್ಗೆನೇ ತುಂಬ ಬಾಡಿ ಶೇಮಿಂಗ್ ಥರದ ಎಕ್ಸ್ಪೀರಿಯನ್ಸಸ್ ಪಡ್ಕೊಳ್ಳೋದು, ಇದೆಲ್ಲ ಸಹಜ. ಆ ಫೀಲಿಂಗ್ಸನ್ನು ನೀವು ಗಮನಿಸಿ ಮಗುವಿಗೆ ಆ ಥರದೊಂದು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಂಡಾಗ ಮಾರ್ಗದರ್ಶನ ಕೊಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಯಾಕೆ ಹೀಗಾಡ್ತೀಯಾ ಅಂತ ಮಗು ಬೈತಾ ಇದ್ರೆ ಪಾಪ ಬಾಡಿಲಾಗೋ ಹಾರ್ಮೋನ್ಸಿಗೆ ಆ ಮಗು ಏನೋ ದೊಡ್ಡದಾಗಿ ಇಮಿಡಿಯೇಟಾಗಿ ನಿಮ್ಮ ಬೈಗಳಕ್ಕೋಸ್ಕರ ಬದಲಾವಣೆ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅದರಿಂದ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇನ್ನು ತುಂಬ ಮುಖ್ಯವಾಗಿ ಮಗುವಿನ ದೇಹದಲ್ಲಿ ತನ್ನ ಸೌಂದರ್ಯದಲ್ಲಿ ಆಗುವಂತಹ ಚೇಂಜಸ್ ಇನ್ ಅಪಿಯರೆನ್ಸ್, ಅದ್ರ ಬಗ್ಗೆ ತುಂಬ ಜನ ಹೆಣ್ಮಕ್ಳು ವಿಪರೀತವಾಗಿ ತಲೆ ಕೆಡಿಸ್ಕೊಂಡು ಬಿಡ್ತಾರೆ. ಅದನ್ನೂ ಕೂಡ ಖಂಡಿತ ನೀವು ಸೂಕ್ಷ್ಮವಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ಈಗ ಸಡನ್ ಆಗಿ ನಿನ್ನ ವೇಟ್ ಗೇನ್ ಆಗಬಹುದು, ಅಥವಾ ನಿನ್ನ ಮುಖದ ಮೇಲೆ ವಿಪರೀತ ಪಿಂಪಲ್ಸ್ ಬರ್ಬೋದು, ರ್ಯಾಷಸ್ ಬರ್ಬೋದು, ಮುಖ ಡಲ್ ಆಗಬಹುದು, ಅಥವಾ ನಿನಗೆ ಮೊದಲಷ್ಟು ವೈಟಾಲಿಟಿ ಇಲ್ಲ ಅಂತ ಅನ್ನಿಸ್ಬಹುದು, ಅಥವಾ ನಿನ್ನ ಸ್ತನಗಳಲ್ಲಿ ಬೇರೆ ಬದಲಾವಣೆ ಆದಾಗ ನಿನ್ಗೆ ತುಂಬ ಮುಜುಗರ ಆಗಬಹುದು. ಇದನ್ನು ಸ್ವಲ್ಪ ಓಪನ್ ಆಗಿ ಮುಕ್ತವಾಗಿ ಹೆಣ್ಮಗು ಹತ್ರ ಹೇಳ್ಕೊಂಡು, ಅಷ್ಟೇ ಅಲ್ಲ ಇದು ಪರ್ಮನೆಂಟ್ ಅಲ್ಲ, ನೋಡು ನಾನು ಸ್ಕೂಲಲ್ಲಿದ್ದಾಗ ನನ್ನ ಫೋಟೋಸ್ ನೋಡು, ಅದಾದಮೇಲೆ ನನಗೆ 20 ಇಯರ್ಸ್ ಇದ್ದಾಗ ಹೇಗಿದ್ದೆ,
ನಾನು ಪ್ರೆಗ್ನೆಂಟ್ ಇದ್ದಾಗ ಮತ್ತೆ ನನ್ನಲ್ಲಿ ತುಂಬ ಚೇಂಜಸ್ ಆಯಿತು, ಬಾಣಿತನದಲ್ಲಿ ವಿಪರೀತವಾಗಿ ನಾನು ವಿಭಿನ್ನವಾಗಿ ಕಾಣಿಸ್ತಾ ಇದ್ದೆ, ಇವಾಗ ನಾನು ಈ ಥರ ಇದ್ದೀನಿ. ಇದು ಗ್ರಾಫ್, ಇದು ಎಸ್ಪೆಷಲಿ ಹೆಣ್ಮಕ್ಳ ಲೈಫಲ್ಲಿ ಈ ಒಂದು ಬ್ಯೂಟಿಫುಲ್ ಗ್ರಾಫನ್ನು ಹೇಗೆ ಒಂದು ಗಿಡ ಚಿಕ್ಕದಾಗಿ ಮರವಾಗಿ ಬೆಳೆದು ಅದರದೇ ಆದ ವೈಶಿಷ್ಟ್ಯತೆಯನ್ನು ಅದು ಕೊಡುತ್ತೋ, ಅದೇ ಥರ ನೀನು ಕೂಡ ನಿನ್ನ ದೇಹದ ಬದಲಾವಣೆಗಳನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಇದೊಂದು ಶಾಪ ಅಲ್ಲ, ಇದು ನೆಗೆಟಿವ್ ಅಲ್ಲ, ಇದು ಡಿಫ್ರೆಂಟ್ ಆಗಿ ಅಥವಾ ಕೆಟ್ಟದಾಗಿ ಅಥವಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ನೋದು ಅಲ್ಲ ಅನ್ನೋದನ್ನ ಅರ್ಥೈಸ್ಬೇಕು. ಇಲ್ಲ ಅಂದ್ರೆ ಒಂದೇ ಒಂದು ಪಿಂಪಲ್ಗೆ ಭೂಮಿ ಆಕಾಶ ಒಂದಾಗೋಯ್ತೇನೋ ಅನ್ನೋ ಒಂದು ಲೆವೆಲ್ಗೆ ಹೆಣ್ಮಕ್ಳು ಬೇಜಾರು ಮಾಡ್ಕೊಂಡಿದ್ದು ಉಂಟು. ಆದ್ರಿಂದ ಸಮಾಧಾನವಾಗಿ ಅಪಿಯರೆನ್ಸ್ ಚೇಂಜಸ್ ಬಗ್ಗೆ ದಯವಿಟ್ಟು ಮಕ್ಕಳಿಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡಿ. ಇನ್ನು ಈ ಫೀಲಿಂಗ್ಸ್ ಬಗ್ಗೆ ನಾನು ಹೇಳಿದೆ, ಕೆಲವು ಸತಿ ವಿಪರೀತವಾಗಿ ಅವರು ಡಿಫ್ರೆಂಟ್ ಬಿಹೇವಿಯರ್ ತೋರ್ಸಕ್ ಶುರು ಮಾಡ್ತಾರೆ. ಆ ಎನರ್ಜಿ ಚಾನೆಲ್ ಆಗ್ಬೇಕಲ್ವಾ, ಸರಿಯಾಗಿ ಸೌಹಾರ್ದತೆಯಲ್ಲಿ ತನ್ನಲ್ಲಿ ರನ್ ಆಗಬೇಕು. ಅದನ್ನ ಅಫ್ಕೋರ್ಸ್ ನಿರ್ದಿಷ್ಟವಾದ ಒಳ್ಳೆಯ ಆಹಾರ ಕೊಡೋದ್ರ ಮೂಲಕನೋ ಅಥವಾ ಆ ಮಗುವಿಗೆ ಒಳ್ಳೆ ಅಭ್ಯಾಸಗಳನ್ನು ರೂಢಿಸೋದ್ರ ಮೂಲಕನೋ, ಅದು ಯೋಗ ಇರ್ಬೋದು, ರನ್ನಿಂಗು, ಜಾಗಿಂಗು. ತುಂಬ ಜನ ಪೇರೆಂಟ್ಸ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಅವಳು ಓದ್ತಾ ಇದ್ದಾಳೆ ಅಂತ ಒಂದಿನದಲ್ಲಿ 15 ಮಿನಿಟ್ಸ್ ಅಷ್ಟು ಟೈಮನ್ನು ದೇಹ ಚೆನ್ನಾಗಿ ಇಟ್ಕೊಳ್ಳೋಕೆ, ಅದರ ಮೂಲಕ ಮನಸ್ಸು ಆರಾಮಾಗಿ ಇಟ್ಕೊಳ್ಳೋಕೆ ನೀವು ಮಗುಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಥವಾ ಅದಕ್ಕೆ ಕೊಡೋಕ್ಕೆ ಹೇಳ್ಕೊಡ್ಲಿಲ್ಲ ಅಂದರೆ, ನಾಳೆ ದಿನ ನೀವು ಇಷ್ಟೆಲ್ಲ ಓದೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಆನಂದದಿಂದ ಉಪಯೋಗಿಸುವಂಥ ದೇಹ ಮನಸ್ಸು ಇಲ್ಲದೆ ಇದ್ರೆ ಮತ್ತೆ ಏನು ಮಾಡ್ತೀರಾ? ದಟ್ ಈಸ್ ಅ ಬಿಗರ್ ಲಾಸ್. ಅದರಿಂದ 5 ಮಾರ್ಕ್ಸ್ ಕಮ್ಮಿ ಬಂದರೂ ಪರವಾಗಿಲ್ಲ, ಮಗು ಒಂದು ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡೋಕೆ ನೀವು ಖಂಡಿತ ಆ ಏಜಿಗೆ ಹತ್ರ ಬರ್ತಾ ಇದ್ದಾಗೆ ಇಂಪಾರ್ಟೆನ್ಸ್ ಕೊಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಸಾಕಷ್ಟು ಸಂಚಿಕೆಗಳಲ್ಲಿ ನಾನು ಹೇಳಿದ್ದೀನಿ, ಮಗು ಯಾವುದೋ ಒಂದು ಕಲೆಯನ್ನು ರೂಢಿಸ್ಕೊಳ್ಬೇಕು. ಆ ಕಲೆಯಿಂದ ನೀವು ಮನೆಗೆ ಅವಾರ್ಡೇ ತೊಗೊಂಬರ್ಬೇಕು, ಸ್ಟೇಟ್ ಅವಾರ್ಡೇ ಬಂದ್ಬಿಡ್ಬೇಕು ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೇಮಸ್ ಆಗೋ ಅವಶ್ಯಕತೆ ಇಲ್ಲ. ತನ್ನ ಮೈಂಡನ್ನು ಹೀಲ್ ಮಾಡ್ಕೊಳ್ಳೋಕೆ, ತನ್ನ ಹಾರ್ಮೋನ್ಸನ್ನು ಚೇಂಜಸ್ ಆಗ್ತಾ ಇರೋದನ್ನ ಹ್ಯಾಂಡಲ್ ಮಾಡೋಕೆ ಮಗುಗೆ ಆ ಥರದೊಂದು ಮಾಧ್ಯಮ ಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ, ಅದರ ಇಂಪಾರ್ಟೆನ್ಸ್ನ ತಿಳಿಸ್ಕೊಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ ಥರ ಸಂಗತಿಗಳಲ್ಲಿ ಇಮೋಷನಲ್ ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ಇಂಟ್ರಡ್ಯೂಸ್ ಮಾಡಬೇಕು ಮಕ್ಕಳಿಗೆ. ಅದ್ರ ಬಗ್ಗೆ ಪುಸ್ತಕ ಕೊಡೋದು, ವಿಡಿಯೋಸ್ ತೋರಿಸೋದು, ಅಥವಾ ಯಾರಾದ್ರೂ ಮೆಂಟರ್ಸ್ ಇದ್ರೆ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅದ್ರ ಬಗ್ಗೆ ತಿಳಿಸಿ ಹೇಳ್ಸೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ತುಂಬ ಜನ ಹೆಣ್ಮಕ್ಳಲ್ಲಿ ಈ ಥರದೊಂದು ಇಮೋಷ್ನಲ್ ಚೇಂಜಸ್ ಆಗದೆ ಇರೋ ಥರ ನಾನು ಬ್ಯಾಲೆನ್ಸ್ ಮಾಡ್ಕೋಬೇಕು, ಮೆಂಟಲಿ ಹೇಗೇಗೋ ವ್ಯತ್ಯಾಸಗಳಾದರೆ ಅದನ್ನು ಗ್ರೌಂಡ್ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಪ್ಯುಬರ್ಟಿಯ ಭಾಗ ಇದೆಲ್ಲ ನೀವು ಹೇಳ್ಕೊಡ್ಲೇಬೇಕಾಗತ್ತೆ. ಆಗ ನಿಮ್ಮ ಮನೆಯ ಮಹಾಲಕ್ಷ್ಮಿ ಅಥವಾ ಗೌರಿ ನಿಜವಾದ ರೂಪದಲ್ಲಿ ನಿಮ್ಮ ಮನೆಗೂ ಬೆಳಕಾಗಿ ಸಮಾಜಕ್ಕೂ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅಲ್ಲಾಗೋ ಸಣ್ಣ ವ್ಯತ್ಯಾಸ ದೊಡ್ಡ ಮಾರಕವಾಗಿ ಅವ್ರ ಜೀವನಕ್ಕೂ ತೊಂದರೆ ಕೊಡುವಂಥ ಸಾಧ್ಯತೆಗಳಿವೆ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಮಕ್ಕಳನ್ನ ಚಾಂಪಿಯನ್ ಆಗಿ ಮಾಡೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸೂಚನೆ ಸಲಹೆಗಳನ್ನು ಮತ್ತೊಂದು ಎಪಿಸೋಡಲ್ಲಿ ಹಂಚ್ಕೊಳ್ಳೋಣ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.